ಪ್ರೀತಿಯ ವೀಕ್ಷಕರೇ, ನಿಮ್ಮೆಲ್ರಿಗೂ ನಮಸ್ಕಾರ. ನಾನು ಕೆಜೆ ಹಳ್ಳಿ ಸುರೇಶ್. ಸ್ನೇಹಿತರೆ, ಇವತ್ತು ಸಂಸತ್ನಲ್ಲಿ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರು ನಿಜಕ್ಕೂ ಅಬ್ಬರಿಸಿದ್ರು. ಆಡಳಿತಾರೂಢ ಬಿಜೆಪಿ ಸರ್ಕಾರವನ್ನ ಸರಿಯಾಗಿ ತರಾಟೆಗೆ ತೆಗೆದುಕೊಂಡ್ರು ಅಂತಾನೆ ಹೇಳ್ಬಹುದು. ರಾಹುಲ್ ಗಾಂಧಿ ಅವರಂತೂ ಅವರ ಮಾತಾಡಿದ ಒಂದೊಂದು ಮಾತುಗಳು ಕೂಡ ಆಡಳಿತಾರೂಢ ಬಿಜೆಪಿ ಪಕ್ಷವನ್ನ ಒಂದ್ ರೀತಿ ಕೆಣಕುವಂತಿತ್ತು. ಅವರು ಮಾಡಿದ ತಪ್ಪನ್ನ ಎಣಿಸಿ ಅವ್ರಿಗೆ ಅರ್ಥ ಮಾಡಿಸುವಂತಿತ್ತು. ಜೊತೆಗೆ ಅವರೊಂದು ಮಾತು ಹೇಳಿದ್ರು, ಭಿನ್ನಾಭಿಪ್ರಾಯಗಳನ್ನ ಒಪ್ಪದವರನ್ನ ಮೂರ್ಖರು ಅಂತ ಕರಿಬೇಕಾಗತ್ತೆ ಅಂತ ಹೇಳಿ ಯುವಕರು ಅಭಿಪ್ರಾಯ ಪಡ್ತಿದ್ದಾರೆ ಅನ್ನುವಂತ ಪದ ಬಳಸಿದ್ರು. ಯಾವಾಗ ಸಂಸತ್ತಲ್ಲಿ ಪದ ಬಳಸಿದ್ರು ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಆದ್ರೆ ನಾನು ಹೇಳ್ತಿರೋದು ಇಲ್ಲಿನ ಸದಸ್ಯರಿಗಲ್ಲ, ಯುವಕರು ಭಿನ್ನಾಭಿಪ್ರಾಯಗಳನ್ನ ಕೇಳದೆ ಇದ್ರೆ ಅವ್ರನ್ನ ಮೂರ್ಖರು ಅಂತ ಪರಿಗಣಿಸ್ತಾರೆ ಅಂತ ಹೇಳಿ ಇಂಡೈರೆಕ್ಟ್ ಆಗಿ ಬಿಜೆಪಿ ಸರ್ಕಾರದ ಏನು ಜನಪ್ರತಿನಿಧಿಗಳಿಗೆ ನರೇಂದ್ರ ಮೋದಿ ಅವರಿಗೆ ಒಂದು ರೀತಿಯ ಏಟನ್ನ ಕೊಟ್ಟಂಗೆ, ಮಾತಿನ ಏಟನ್ನ ಕೊಟ್ಟಿದ್ದಾರೆ. Very happy today to see that the so-called Home Minister of this country does not have the courage to come and sit here. He does not have the courage to come and sit here. Sir, please. आज प्रश्न I saw the Home Minister. मंत्री जी बैठे हैं, जिनका विधेयक है वो बैठे हैं. I saw the Home Minister, sir. Carcade. Sir, I saw the carcade. 30 cars. With the Home Minister sitting inside the car. Like that. Looking. ಜೊತೆಗೆ ಇನ್ನೊಂದು ಮಾತು ಹೇಳಿದ್ದಾರೆ ಅವರು. ಅಂಧಭಕ್ತರು ಯಾರು ಅಂದ್ರೆ ಒಬ್ಬ ಮೂರ್ಖನನ್ನ ದೇವರು ಅಂತ ಒಪ್ಕೊಳ್ತಾರಲ್ಲ ಅವರೆಲ್ಲ ಅಂಧಭಕ್ತರು ಅಂತ ಹೇಳಿ ಯುವಕರು ಅಭಿಪ್ರಾಯ ಪಡ್ತಿದ್ದಾರೆ ಅಂತ ಹೇಳಿ ಯುವಕರ ನೆಪವಾಗಿಟ್ಟುಕೊಂಡು ಅಂಧಭಕ್ತರ ಮೇಲೂ ಕೂಡ ತಮ್ಮ ಮಾತಿನ ಚಾಟಿ ಏಟನ್ನ ಬೀಸಿದ್ರು. ನಿಜ, ಬಹುಶಃ ತುಂಬಾ ಕಡಿಮೆ ರಾಹುಲ್ ಗಾಂಧಿ ಅವರು ಅಂಧಭಕ್ತ ಅನ್ನೋ ಪದವನ್ನು ಬಳಸಿದ್ದು. ನಾವಂತೂ ತುಂಬಾ ಬಳಸ್ತೀವಿ, ಯಾಕೆಂದ್ರೆ ಈ ದೇಶ ತುಂಬಾ ಹಾಳಾಗೋದಕ್ಕೆ ಈ ಏನು ಸಾರಾಸಗಟಾಗಿ ಪ್ರಜ್ಞೆ ಇಲ್ಲದೆ, ವಿವೇಕ ಇಲ್ಲದೆ, ವೈಚಾರಿಕವಾಗಿ ಯೋಚನೆ ಮಾಡದೆ, ಆಳುವ ಸರ್ಕಾರದ ವೈಫಲ್ಯಗಳನ್ನ, ಅವರ ಕೆಟ್ಟ ನೀತಿಗಳನ್ನ ಖಂಡಿಸದೆ ಸುಮ್ಮನೆ ಅವ್ರು ಮಾಡಿದ್ದಕ್ಕೆಲ್ಲದಕ್ಕೂ ಜೈ ಜೈ ಅಂತೇಳಿ ಒಪ್ಪಿಕೊಳ್ಳುವ ಸಾಗುವ ಗುಂಪಿದೆಯಲ್ಲ, ಆ ಗುಂಪಿನಿಂದನೇ ಇವರೆಲ್ಲ ಒಂದ್ ರೀತಿ ಅಳಿತಪ್ಪಿರೋದು. ಆ ಕಾರಣಕ್ಕೋಸ್ಕರ ದೇಶ ಅರ್ಧ ಹಾಳಾಗೋದಕ್ಕೆ ಈ ಅಂಧಭಕ್ತರ ಕಾರಣ. ಅಂಧಭಕ್ತರ ಬಗ್ಗೆನೂ ಕೂಡ ತಮ್ಮ ಅಸಮಾಧಾನವನ್ನ ರಾಹುಲ್ ಗಾಂಧಿ ವ್ಯಕ್ತಪಡಿಸಿದ್ರು. ಇನ್ನೊಂದು ಇಂಪಾರ್ಟೆಂಟ್, ಜೊತೆಗೆ ಗೃಹ ಮಂತ್ರಿಗಳನ್ನು ಕೂಡ ತರಾಟೆಗೆ ತೆಗೆದುಕೊಂಡ್ರು. ಗೃಹ ಮಂತ್ರಿಗಳು ಗಡಗಡ ಸೋಕಾಲ್ಡ್ ಗೃಹ ಮಂತ್ರಿಗಳು ಗಡಗಡ ಅಂತ ನಡುಗುವಂತಾಗಿದೆ. ಆ ರೀತಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಅದಕ್ಕೆ ಬಂದಿಲ್ಲ ಸಂಸತ್ತಿಗೆ ಅಂತೇಳಿ ಅವರನ್ನು ಕೂಡ ತರಾಟೆಗೆ ತೆಗೆದುಕೊಂಡ್ರು. ಇನ್ನೊಂದು ಕಡೆ ಪ್ರಿಯಾಂಕಾ ಗಾಂಧಿ ಅವರು ಕೂಡ ಈಗ ಏನ್ ನೀಟ್ ಪರೀಕ್ಷೆಗೆ ಸಂಬಂಧಪಟ್ಟಂಗೆ ಈಗಾಗಲೇ ರಾಜೀನಾಮೆ ಕೊಟ್ಟಿದ್ದಾರೆ ಧರ್ಮೇಂದ್ರ ಪ್ರಧಾನ್. ಆ ಸ್ಥಾನಕ್ಕೆ ಈಗ ಪ್ರಹ್ಲಾದ್ ಜೋಶಿ ಅವರು ಬಂದಿದ್ದಾರೆ. संसद में विपक्ष को दोषी ठहराने से, खोखले राजनीतिक खेल खेलने से काम नहीं चलेगा. आप जेन जी का भरोसा वापस जीतना चाहते हैं तो नए एंगल से, अपने फोन से नए वीडियो बनाने से नहीं होगा. प्रधानमंत्री जी को कैमरे का एंगल नहीं, दिल का एंगल बदलना पड़ेगा. ये जेनरेशन जागरूक है, समझता है, झूठ पहचानने की उसकी अपार क्षमता है. इनका दिल और दिमाग जीतने के लिए आपको सच्चाई पर उतरना पड़ेगा. आपके शासन के चलते इस नौजवान पीढ़ी के साथ घोर अन्याय हुआ है, बर्बरता हुई. इस सच्चाई को स्वीकार करिए. अपनी जिम्मेदारी से पीछे हटने से काम नहीं चलेगा. आदरणीय प्रधानमंत्री महोदय जी, आपको जिम्मेदारी लेनी पड़ेगी, ठोस कदम उठाने पड़ेंगे. ಅದೇನೋ ಒಂದು ಮಾತಿದೆಯಲ್ಲ, ಏನು ಊದೋದನ್ನ ಕೊಟ್ಟು ಬಡಿಯತ್ ತಗೊಂಡ್ರು ಅನ್ನೋಂಗೆ ಹಂಗಾಯ್ತು ಕತೆ ಅಂತ. ಯಾಕೆಂದ್ರೆ ಪ್ರಿಯಾಂಕಾ ಗಾಂಧಿ ಅವರು ನೇರವಾಗಿ ವಾಗ್ದಾಳಿ ನಡೆಸ್ತಾರೆ. ಏನು 2002ರಲ್ಲಿ ಬಿಲ್ಕಿಸ್ ಬಾನೋ ಅತ್ಯಾಚಾರ ಪ್ರಕರಣದ ಅಪರಾಧಿಗಳನ್ನ ಸಪೋರ್ಟ್ ಮಾಡುವಂತ ಪ್ರಹ್ಲಾದ್ ಜೋಶಿ ಅವರ ವಿರುದ್ಧ ತಮ್ಮ ಅಸಮಾಧಾನ, ಆಕ್ರೋಶವನ್ನ ಏನು ಪ್ರಿಯಾಂಕಾ ಸಂಸತ್ತಲ್ಲಿ 2022ರಲ್ಲಿ ಬಿಲ್ಕಿಸೋ ಬಾನೋ ಅತ್ಯಾಚಾರದ ಆರೋಪಿಗಳನ್ನ ಸಪೋರ್ಟ್ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಿಯಾಂಕಾ ಗಾಂಧಿ ಅವರು ಪ್ರಹ್ಲಾದ್ ಜೋಶಿ ಅವರ ವಿರುದ್ಧ ತಮ್ಮ ಅಸಮಾಧಾನವನ್ನ, ಆಕ್ರೋಶವನ್ನ
ಹೊರಗಡೆ ಆಗ್ತಾರೆ. ಆಗ ಎದ್ದು ನಿಂತ ಪ್ರಹ್ಲಾದ್ ಜೋಶಿ ಅವರು ಅಥೆಂಟಿಕ್ ಆಗಿ ಮಾತಾಡಬೇಕು, ಇದ್ರ ಬಗ್ಗೆ ಮಾಹಿತಿ ಕೊಡಬೇಕು, ಸುಮ್ಮನೆ ತಪ್ಪು ಸಂದೇಶವನ್ನ ಕೊಡೋದಲ್ಲ ಹಾಗೆ ಹೀಗೆ ಅಂತ. ಸ್ನೇಹಿತರೆ, ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಬಿಲ್ಕಿಸೋ ಬಾನು ಅತ್ಯಾಚಾರ ಪ್ರಕರಣದ ಆರೋಪಿಗಳಿಗೆ ಸಪೋರ್ಟ್ ಮಾಡ್ತಿರುವಂತ ವಿಡಿಯೋ, ಯಾರು ಪ್ರಹ್ಲಾದ್ ಜೋಶಿ ಅವರು ಸಪೋರ್ಟ್ ಮಾಡ್ತಿರುವಂತ ವಿಡಿಯೋ ಎಲ್ಲ ಕಡೆ ಹರಿದಾಡ್ತಾ ಇದೆ. ಏನಿಲ್ಲ, RSS ನ ಕಾರ್ಯಸೂಚಿಯಂತೆ ಕೆಲಸ ಮಾಡ್ತಿದ್ದಂತಹ ಧರ್ಮೇಂದ್ರ ಪ್ರಧಾನ್ ಹೋಗಿ ಅಷ್ಟೇ ಶಿರಸಾವಹಿಸಿ ಕೆಲಸ ಮಾಡುವಂತ ಪ್ರಹ್ಲಾದ್ ಜೋಶಿ ಬಂದಿದ್ದಾರೆ. ಒಂದು ಅತ್ಯಾಚಾರ ಪ್ರಕರಣದ ಅತ್ಯಂತ ಅಮಾನುಷವಾಗಿ ಗುಜರಾತ್ ಅಲ್ಲಿ ನಡೆದಂತಹ ಈ ಕೋಮು ಗಲಭೆಯ ಸಂದರ್ಭದಲ್ಲಿ ಆ ಬಿಲ್ಕಿಸೋ ಬಾನೋ ಒಂದು ಕುಟುಂಬದ ಮೇಲೆ ಅತ್ಯಾಚಾರ ಮಾಡಿ, ಕೊಲೆ ಮಾಡಿ, ದೌರ್ಜನ್ಯ ಎಸಗಿದ ಅತ್ಯಾಚಾರಿಗಳಿಗೆ, ಅಪರಾಧಿಗಳಿಗೆ ಪ್ರಹ್ಲಾದ್ ಜೋಶಿ ಅವರು ಸಪೋರ್ಟ್ ಮಾಡ್ತಾರೆ ಅಂತಂದ್ರೆ, ಅವರು ಈ ದೇಶದ ವಿದ್ಯಾಮಂತ್ರಿ ಅಂತಂದ್ರೆ ನಮ್ಮ ದೇಶದ ದುರ್ಗತಿ ಏನು? ಸೊ ಒಟ್ಟಾರೆ ಇವತ್ತು ಸಂಸತ್ತಲ್ಲಿ ಮೋದಿ ಸರ್ಕಾರದ ಏನು ಅಮಿತ್ ಶಾ, ನರೇಂದ್ರ ಮೋದಿ, ಆಮೇಲೆ ಪ್ರಹ್ಲಾದ್ ಜೋಶಿ ಇವರೆಲ್ಲರನ್ನು ಕೂಡ ಸರಿಯಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ನನಗನ್ಸುತ್ತೆ ಪ್ರಹ್ಲಾದ್ ಜೋಶಿ ಅವರು ರಾಜೀನಾಮೆ ಕೊಡಬೇಕು. ಒಬ್ಬ ಅತ್ಯಾಚಾರದ ಪ್ರಕರಣದ ಅಪರಾಧಿಗಳನ್ನ ಸಪೋರ್ಟ್ ಮಾಡೋದಿದೆಯಲ್ಲ, ಅದು ಒಂದು ರೀತಿ ಅಪರಾಧವನ್ನು ಸಪೋರ್ಟ್ ಮಾಡಿದ ಹಾಗೆ. ನಮ್ಮ ದೇಶದ ಶಿಕ್ಷಣದ ಗತಿಯನ್ನು. ಸೊ ಇನ್ನೂ ಈ ಏನು ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರ ಅಬ್ಬರ ಮುಂದುವರಿಯಲಿ. ಯಾಕಂದ್ರೆ ಆಡಳಿತಾರೂಢ ಪಕ್ಷವನ್ನು ಹಿಂಗೆ ಇಕ್ಕಟ್ಟಿಗೆ ಸಿಲುಕಿಸುವ, ಅವರ ತಪ್ಪುಗಳನ್ನು ಒತ್ತಿ ಹೇಳುವ ಕೆಲಸಗಳು ಆಗಬೇಕು. ಆ ಕೆಲಸವನ್ನ ಮುಂದಿನ ದಿನಗಳಲ್ಲಿ ಅಂಧಭಕ್ತರು ಕೂಡ ಬದಲಾಗಿ ಮಾಡಲಿ, ಎಲ್ಲ ಪ್ರಜ್ಞಾವಂತರು ಕೂಡ ಮಾಡಲಿ ಅನ್ನುವ ಆಶಯದೊಂದಿಗೆ ಈ ಚರ್ಚೆಯಲ್ಲಿಗೆ ನಿಲ್ಲಿಸ್ತೀನಿ. ನಮಸ್ಕಾರ.